ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಅಭ್ಯಾಸ 2.4 ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಾಂಪಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ TET ಮತ್ತು GPST ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹಾಗಾಗಿ ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಎಕ್ಸಸೈಸನ್ನು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಯಾವ ಬಹುಪದೋಕ್ತಿಗಳು ಈ ಕೆಳಗೆ ನೀಡಿರುವಂಥ ಯಾವ ಒಂದು ಬಹುಪದೋಕ್ತಿ x+1 ಅಪವರ್ತನವನ್ನಾಗಿ ಹೊಂದಿದೆ ಎಂಬುದನ್ನು ನಿರ್ಧರಿಸಿ ಎನ್ನುವಂಥದ್ದು. x+1 ಅಪವರ್ತನವಾಗಿ ಹೊಂದಿದೆ. ಈ ಕೆಳಗಿನ ಯಾವ ಬಹುಪದೋಕ್ತಿ x+1 ಅಪವರ್ತನವನ್ನು ಹೊಂದಿದೆ ಅಂತ ಚೆಕ್ ಮಾಡಿ ಹೇಳಿ ಅಂತ ಅಂದಿದ್ದಾರೆ. ಒಂದೊಂದಾಗಿ ಟೋಟಲಾಗಿ 4 ಪ್ರಶ್ನೆಗಳಿದ್ದಾವೆ. 1 ಬೈ 1 ಸಾಲ್ವ್ ಮಾಡ್ತಾ ಇವಾಗ ನೋಡೋಣ. x+1 ಎನ್ನುವಂಥದ್ದು ಈ ಕೆಳಗಿನ ಯಾವ ಒಂದು ಪಾಲಿನಾಮಿಯಲ್ಗೆ ಅದು ಅಪವರ್ತನವಾಗಿದೆ ಅಂತ ನಾವೀಗ ಚೆಕ್ ಮಾಡಿ ನೋಡೋಣ. ತುಂಬಾ ಸಿಂಪಲ್ ಆಗಿರುವಂಥ ಒಂದು ಸೊಲ್ಯೂಷನ್ ಇದೆ. ಮಲ್ಟಿಪಲ್ ಚಾಯ್ಸಲ್ಲಿ ಈ ರೀತಿಯಾಗಿ ಕೇಳಿದರೆ ನಾವು ನೇರವಾಗಿ ಏನು ಮಾಡಬೇಕಂದ್ರೆ x+1 ಅಂತ ಇದೆ, ಇದು ಯಾವ ಒಂದು ಪಾಲಿನಾಮಿಯಲ್ನ ಒಂದು ಅಪವರ್ತನ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ x+1 ತಂದಾಗ ಎಕ್ಸ್ನ ವ್ಯಾಲ್ಯೂ ಏನಾಗಿರುತ್ತೆ? -1 ಆಗಿರುತ್ತೆ. ಸೊ ಇವಾಗ p(x) ಅಂದರೆ x³ ಮೊದಲೇ ಪ್ರಶ್ನೆ ಏನಿದೆ, x³ + x² + x+1 ಅಂತ ಇದೆ. x+1 = 0 ಅಂದಾಗ ಎಕ್ಸ್ನ ವ್ಯಾಲ್ಯೂ ಏನಾಗಿರುತ್ತೆ? -1 ಆಗಿರುತ್ತೆ. ಹೀಗಾಗಿ ಎಕ್ಸ್ ಪ್ಲೇಸಲ್ಲಿ ಏನು ಮಾಡಬೇಕು? -1 ನಾವು ಅಪ್ಲೈ ಮಾಡಬೇಕು. ಸೊ -1 ಅಪ್ಲೈ ಮಾಡಿದಾಗ ಇದು ಏನು ಬರ್ತಾ ಇದೆ? 0 ಬರ್ತಾ ಇದೆ. ಇದು 0 ಬರೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಮೊದಲನೇ ಒಂದು ಪಾಲಿನಾಮಿಯಲ್ ಬಹುಪದೋಕ್ತಿ ಏನಿದೆ ಅದರ ಒಂದು ಅಪವರ್ತನ x+1 ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಥವಾ ನಾವು ಈ ರೀತಿ ಕೂಡ ಚೆಕ್ ಮಾಡಿ ನೋಡ್ಬೋದು. ಈ ಒಂದು ಪಾಲಿನಾಮಿಯಲ್ನ ಏನು ಮಾಡಬೇಕಂದ್ರೆ ಅಪವರ್ತನ ವಿಧಾನದಿಂದ ಅಥವಾ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ ಏನಿದೆ ಅದರ ಒಂದು ಅಪವರ್ತನವನ್ನು ಚೆಕ್ ಮಾಡಿ ನಾವು ಮೊದಲೇ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಒಂದು ಅಪವರ್ತನವನ್ನು ಚೆಕ್ ಮಾಡ್ಕೋಬೇಕು. ಆವಾಗ ಏನು ಸಿಗುತ್ತೆ? ಒಂದು ವರ್ಗ ಬಹುಪದೋಕ್ತಿ ಸಿಗುತ್ತೆ. ಅದನ್ನು ಮಧ್ಯಪದವನ್ನು ವಿಭಜಿಸುವ ಮೂಲಕ ಇನ್ನು ಉಳಿದ 2 ಅಪವರ್ತನಗಳನ್ನು ಕೂಡ ನಾವು ಕಂಡುಹಿಡಿಬೋದು. ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಏನಂತ, x+1 ಕೆಳಗಿನ ಯಾವ ಒಂದು ಬಹುಪದೋಕ್ತಿಗೆ ಅಪವರ್ತನವಾಗಿದೆ ಅಂತ. ಹಾಗಾಗಿ ನಾವು x = -1 ಅಪ್ಲೈ ಮಾಡಿದಾಗ ಇದು 0 ಬರ್ತಾ ಇದೆ. ಹಾಗಾಗಿ x+1 ಎನ್ನುವಂಥದ್ದು ಮೊದಲನೇ ಪ್ರಶ್ನೆ x³ + x² + x+1 ಒಂದು ಅಪವರ್ತನವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ಕೂಡ ನೋಡೋಣ. ಎರಡನೇ ಪ್ರಶ್ನೆ ಏನಿದೆ? x⁴ + x³ + x² + x+1 ಅಂತ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ಎಕ್ಸ್ನ ವ್ಯಾಲ್ಯೂ ಏನಿದೆ? -1 ಅಪ್ಲೈ ಮಾಡಿ ನೋಡಿದಾಗ ಈ ಒಂದು ಬಹುಪದೋಕ್ತಿಯಲ್ಲಿ -1 ಅಪ್ಲೈ ಮಾಡಿ ನೋಡಿದಾಗ ಏನು ಬರ್ತಾ ಇದೆ? -1 ಅಪ್ಲೈ ಮಾಡಿದಾಗ 1 ಬರುತ್ತೆ. ಹಾಗಾಗಿ ಇಟ್ಸ್ ನಾಟ್ ಈಕ್ವಲ್ ಟು 0 ಆಗಿದೆ. ಹಾಗಾಗಿ x+1 ಎನ್ನುವಂಥದ್ದು ಈ ಒಂದು ಬಹುಪದೋಕ್ತಿಯ ಅಪವರ್ತನವಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನನ್ನು ಕೂಡ ನೋಡಿದಾಗ x³ + 3x³ 3x⁴ + 3 × x³ + 3x² + x+1 ಅಂತ ಇದೆ. ಇಲ್ಲಿ ಕೂಡ ಅಷ್ಟೇ x = -1 ಇರುತ್ತೆ. ಈ ಒಂದು ಬಹುಪದೋಕ್ತಿಯಲ್ಲಿ -1 ಅಪ್ಲೈ ಮಾಡಿ ನೋಡಿದಾಗ ಇದು ಕೂಡ ಏನು ಬರ್ತಾ ಇದೆ? ಆನ್ಸರ್ 1 ಬರ್ತಾ ಇದೆ. ಹಾಗಾಗಿ p of -1 is not equal to 0. ಸೊ x+1 ಇದು x⁴ + 3x³ + 3x² + x+1 ಅಪವರ್ತನವಾಗಿಲ್ಲ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಓಕೆ, ಕೊನೆಯ ಪ್ರಶ್ನೆಯನ್ನು ನೋಡೋಣ. ಕೊನೆಯ ಒಂದು ಬಹುಪದೋಕ್ತಿ ಏನಿದೆ? x³ - x² ಮೈನಸ್ ಇಂಟು ಬ್ರ್ಯಾಕೆಟಲ್ಲಿ 2 + √2 × x ಅಂತ ಇದೆ +√2 ಅಂತ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ x ಪ್ಲೇಸ್ನಲ್ಲಿ -1 ಅಂತ ನಾವಿಲ್ಲಿ ತೆಗೆದುಕೋಬೇಕು. ಎಕ್ಸ್ ಪ್ಲೇಸ್ನಲ್ಲಿ -1 ಅಪ್ಲೈ ಮಾಡಿದಾಗ ನಮಗೆ ಏನು ಬರುತ್ತೆ? ಲಾಸ್ಟಿಗೆ ಆನ್ಸರ್ ಸಾಲ್ವ್ ಮಾಡ್ತಾ ನೋಡಿದಾಗ 2 × √2 ಬರುತ್ತೆ. ಇದು ಕೂಡ ಅಷ್ಟೇ, ಇದು ನಾಟ್ ಈಕ್ವಲ್ಸ್ ಟು 0 ಆಗಿದೆ. ಸೊ ಅದಕ್ಕಾಗಿ x+1 ಇದು x³ - x² - ಇಂಟು ಬ್ರ್ಯಾಕೆಟ್ 2 + √2 × x
ಪ್ಲಸ್ ರೂಟ್ 2ರ ಅಪವರ್ತನವಾಗಿಲ್ಲ ಅಂತೇಳಿ ನಾವು ಈ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಆಗಿ ಕ್ವಶನ್ ಇದ್ದರೆ ಈ ರೀತಿಯಾಗಿ ನಾವು ಕೊನೆಯದಾಗಿ ಹೇಳಿಕೆಯನ್ನು ಕೊಡಬೇಕು. ಸೊ ಮಲ್ಟಿಪಲ್ ಚಾಯ್ಸ್ ಆದರೆ ಏನು, ಈ ಒಂದು ಅಪವರ್ತನ ಅಂದರೆ ಎಕ್ಸ್ ವ್ಯಾಲ್ಯೂವನ್ನು ಪಾಲಿನಾಮಿಯಲಲ್ಲಿ ಅಪ್ಲೈ ಮಾಡಿ ಈಕ್ವಲ್ಸ್ ಟು 0 ಬಂದರೆ ಅಪವರ್ತನ ಆಗಿರುತ್ತೆ, ನಾಟ್ ಈಕ್ವಲ್ಸ್ ಟು 0 ಆಗಿದ್ದರೆ ಅದು ಅಪವರ್ತನವಾಗಿರೋದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಎಂಬುದನ್ನು ಅಪವರ್ತನ ಪ್ರಮೇಯ ಉಪಯೋಗಿಸಿ ನಿರ್ಧರಿಸಿ ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನಾವು ಏನು ಮಾಡಿದ್ದೀವಿ, ಮೊದಲೇ ಪ್ರಶ್ನೆ ಒಂದೇ ಒಂದು ಅಪವರ್ತನವನ್ನು ಉಳಿದ ಪಾಲಿನಾಮಿಯಲ್ಗೆ ಚೆಕ್ ಮಾಡಿದ್ದೀವಿ. ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಬಹುಪದೋಕ್ತಿಗೂ ಒಂದೊಂದು ಏನು ಕೊಟ್ಟಿದ್ದಾರೆ, ಅಪವರ್ತನವನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಅಪವರ್ತನ ಆ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಿದೆ ಅಥವಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ಅಂದಿದ್ದಾರೆ. ಸೊ ಕ್ವಶನ್ಗಳು ಈ ರೀತಿಯಾಗಿದ್ದಾವೆ. ಸೊ ಪ್ರಶ್ನೆಗಳು ಪಿ ಆಫ್ ಎಕ್ಸ್ 2x³ ಪ್ಲಸ್ x² ಮೈನಸ್ 2x−1 ಅಂತ ಇದೆ. ಈ ಒಂದು ಬಹುಪದೋಕ್ತಿ ಜಿ ಆಫ್ ಎಕ್ಸ್ x+1ನ ಒಂದು ಅಪವರ್ತನ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿ ಅಂದಿದ್ದಾರೆ. ಟೋಟಲ್ ಆಗಿ 3 ಪ್ರಶ್ನೆಗಳಿದ್ದಾವೆ. 3ಅನ್ನು ಕೂಡ ನಾವೀಗ ಸಾಲ್ವ್ ಮಾಡಿ ನೋಡೋಣ. ಓಕೆ, ಎರಡನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸಬ್ ಕ್ವಶನ್. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 × x³ ಪ್ಲಸ್ x² ಮೈನಸ್ 2x−1 ಇದು ಜಿ ಆಫ್ ಎಕ್ಸ್ x+1 ಅಂತ ಇದೆ. ಇದು ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಿದೆ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡಿ ತಂದಿದ್ದಾರೆ. ಅಪವರ್ತನ ವಿಧಾನದಿಂದ ಅಂದಿದ್ದಾರೆ. ಸೊ ನಾವು ಪ್ರಿವಿಯಸ್ ಆಗಿ ಕ್ವಶನನ್ನು ನೋಡಿದ್ವಿ. ಅದೇ ರೀತಿಯಾಗಿ x+1 = 0 ಅಂದಾಗ x = -1 ಆಗಿರುತ್ತೆ. ಈ -1ಅನ್ನು ಎಕ್ಸ್ ಪ್ಲೇಸ್ನಲ್ಲಿ ಅಪ್ಲೈ ಮಾಡಿದಾಗ ಇದು ಏನು ಬರ್ತಾ ಇದೆ, ಪಿ ಆಫ್ -1 = 0 ಬರ್ತಾ ಇದೆ. ಹಾಗಾಗಿ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ಹೇಳಿ ನಾವು ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಯಾವ ರೀತಿಯಾಗಿದೆ, ಪಿ ಆಫ್ ಎಕ್ಸ್ = ಏನಿದೆ x³ ಪ್ಲಸ್ 3 × x² ಪ್ಲಸ್ 3x+1 ಅಂತ ಇದೆ. ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, x+2 ಅಂತ ಕೊಟ್ಟಿದ್ದಾರೆ. ಹಾಗಾಗಿ x = -2 ಆಗುತ್ತೆ. ಸೊ ಈ -2ಅನ್ನು ಎಕ್ಸ್ನ ಪ್ಲೇಸ್ನಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ ಏನು ಬರ್ತಾ ಇದೆ, ಪಿ ಆಫ್ -2 = -1 ಬರ್ತಾ ಇದೆ. ಹಾಗಾಗಿ -1 ಬಂದರೆ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು 0 ಆಗಿದೆ. ಸೊ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿಲ್ಲ ಅಂಥೇಳಿ ನಾವು ಆನ್ಸರನ್ನು ಬರೀಬೇಕು. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ. ಬಹುಪದೋಕ್ತಿ ಈ ರೀತಿಯಾಗಿದೆ, x³ - 4 × x² ಪ್ಲಸ್ x+6 ಅಂತ ಇದೆ. ಜಿ ಆಫ್ ಎಕ್ಸ್ ಏನಿದೆ, x−3 ಅಂತ ಇದೆ. ಹಾಗಾಗಿ x = 3 ಅಂತ ಬರುತ್ತೆ. ಈ ಎಕ್ಸ್ ವ್ಯಾಲ್ಯೂವನ್ನು ಏನು ಮಾಡಬೇಕಂದ್ರೆ ಈ ಒಂದು ಬಹುಪದೋಕ್ತಿಯಲ್ಲಿ ಅಪ್ಲೈ ಮಾಡಿದಾಗ ಪಿ ಆಫ್ 3 = 12 ಅಂತ ಬರ್ತಾ ಇದೆ. 12 ಈಸ್ ನಾಟ್ ಈಕ್ವಲ್ಸ್ ಟು 0 ಆಗಿದೆ. ಸೊ ಆವಾಗ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿಲ್ಲ ಅಂಥೇಳಿ ನಾವು ಆನ್ಸರನ್ನು ಬರೀಬಹುದು.